ಹೋತಲ್ರಿ. ಐಸ್ ಕ್ರೀಮ್ ನೋಡಿದ್ರೆ ಎಷ್ಟಕ್ಕೊಂದು ತಂದಿಟ್ಟಿವಿ ಒಯ್ತಾರಂತಂದು. ಇದು ಹಿಂಗೆ ಕರೆಂಟ್ ಹೋದ್ರೆ ಎಲ್ಲ ಕರಿಗಿ ಹೆಂಗೆ ಬೇಕು ಹಂಗೆ ಆಗಕತ್ತೈತಿ. ಏನು ಮಾಡೋದಂತೀನಿ ನಾನು. ಅದ ನನಗೂ ಗೊತ್ತಾಗೋಲ್ದು. ಬೋರ್ಡ್ ಗೀಡೆಲ್ಲ ಚಲೋ ಆಗೈತಲ್ಲ? ಓ ಬೋರ್ಡ್ ಅಂತೂ ಮಸ್ತ್ ಆಗೈತಿ. ಮತ್ತು ಪೇಂಟ್ ಮಾಡಿಸಿ ನಾವು ಚಲೋ ಮಾಡಿದ್ವಿ. ಅದು ಎಲ್ಲರೂ ಅದ ಅನ್ನಕತ್ತಿದ್ರು, ಹಳೇದಾಗೈತೆ ಅಂಗಡಿ ಅಂತಂದು. ಇದು ಬೇಷಾಗೈತೆ ನೋಡ್ರಿ. ಅಲ್ಲಿ ನೋಡಲ್ಲಿ ಅತಿಗೆ ಬರಕತ್ತಾರ. ಯಾವುದೇ ಕಾರಣಕ್ಕೂ ಏನು ಉದ್ರಿ ಕೊಡ್ಬೇಡ. ಅಯ್ಯಯ್ಯ, ಇವು ಏನು ಎರಡು ಹೊರಗೆ ನಿಂತ್ಬಿಟ್ಟವು. ಗಿರಾಕಿ ಬರಕ್ಕೆ ಅದಾವ ಇಲ್ಲಿ ಇವಕ್ಕೆ. ಭಾಳ ಮಾಡಿ ಗಿರಾಕಿ ಕಮ್ಮಿ ಆಗ್ಯೋ ಕಾಣ್ತೈತಿ. ಇಲ್ಲ ಅಂದಿದ್ರೆ ಒಳಗೆ ಏನು ಯಾವಾಗ ಬಂದ್ರೂ ಅಂಗಡಿ ಮುಂದೆ ಯಾರು ಹಾಂ ನೋಡಲ್ಲಿ ನಮ್ಮ ಮಾದೇವಕ್ಕ ಅಲ್ಲಿಂದ ತರಕತ್ತಾಳ. ಕಿರಾಣಿ ಬೇರೆ ಕಡೆಯಿಂದ ಬಂದು ಕಾಣ್ತೈತಿ. ಏನು ಪ್ಯಾಟಿಗೆ ಹೋಗಿತ್ತಂದ್ಲ, ಅವಸರ ಮಾಡಿ ಹೊಟ್ಟಾಳ. ನಮಗೆ ಎದಕ್ಕೆ ಬೇಕು ನೋಡಿದ್ರು ನೋಡ್ಲಾರ್ದಂಗೆ ಹೋಗ್ಬಿಡ್ತೀನಿ. ಇವ್ರ ಅಂಗಡ್ಯಾಗ 5 ರೂಪಾಯಿ ಒಂದಂತ ನಿಂಬೆಹಣ್ಣು. ಅಲ್ಲಿ ನಮ್ಮ ಶೆಟ್ರ ಅಂಗಡ್ಯಾಗ ಮುಂದೆ ಮುತ್ತಣ್ಣನ ಅಂಗಡ್ಯಾಗ 10 ರೂಪಾಯಿಗೆ 3 ಕೊಡ್ತಾರೆ. ಇವ್ರು 10 ರೂಪಾಯಿಗೆ ಆಡ. ಅಲ್ಲಿ ಹೋಗ್ತಿರ್ತೀನಿ ನಾನೇ ಕಿಲ್ತವಳಿ. ನಡಿ. ಅಲ್ರಪ್ಪ, ಅಂಗಡಿ ಒಳಗಿರೋದು ಬಿಟ್ಟು ಯಾಕೆ ಹೊರಗೆ ಬಂದು ನಿಂತಿರಲ್ಲ ಇಬ್ರು ಗಂಡ ಎಂತಿ? ಅದು ಅದ್ಗೆಮ್ಮ ಕರೆಂಟ್ ಹೋಗಿದ್ರಿ, ಮತ್ತು ಅದಕ್ಕೆ ಹೊರಗೆ ಒಳಗೆ ಕುಂದ್ರಕ್ಕೆ ಆಗೋಲ್ರಿ. ಸಾಮಾನೊಂದು ಭಾಳ ಆಗ್ಬಿಟ್ಟವ ನೋಡ್ರಿ. ಅದಕ್ಕೆ ಭಾಳ ಶೆಕೆ ಆಗತ್ರಿ ಒಳಗೆ. ಮತ್ತು ಮ್ಯಾಗನು ಏನು ಅಂಗಡಿ ಪಂಗಡಿ ಏನೂ ಇಲ್ಲ, ಆಜು ಬಾಜುನು ಅಂಗಡಿ ಏನೂ ಇಲ್ಲ. ಸುತ್ತೂಲಿ ಗಾಡಿ ಕಾಯ್ತೈತಲ್ಲಕ್ಕ. ಒಳಗೆ ಜಳ ಅಂದ್ರೆ ಜಳ. ಅದ್ರಾಗ ಫ್ಯಾನು ಗಾಳಿ ಬರೋದಿಲ್ಲ. ಅದು ಕರೆಂಟನ್ನು ಹೋಗ್ಬಿಟ್ಟೈತಿ. ಗಿರಾಕಿನೂ ಕಟ್ಟದ್ವಲ್ಲ, ಹಾಗಾಗಿ ಹೊರ ಬಂದು ನಿಂತು ಇಬ್ರು ಮಾತಾಡ್ಕೋ ಅಂತ. ಆದರೂ ಏನ ಅನ್ನ ಗೀತಾ, ಮೊದಲಿದ್ದಂಗ ನಿನಗೆ ಇಲ್ಲಿ ನೋಡು ಗಿರಾಕಿ, ಹೌದಿಲ್ಲ? ಅಯ್ಯೋ ಹಂಗ್ಯಾಕ ಅಂತೀಗೆ ಸಂಗೀತಕ್ಕ? ನಿನಗೆ ಯಾರು ಹೇಳಿದ್ರು ನಮಗೆ ಗಿರಾಕಿ ಇಲ್ಲ ಅಂತ? ನಾವಿಬ್ರು ನಾಷ್ಟಕ್ಕೂ ಹೋಗಿಲ್ಲ ಇನ್ನು. ಇವ್ರಷ್ಟೇ ಮಾಡಿ ಬಂದಾರ, ನಾನು ಇನ್ನೂ ನಾಷ್ಟನೂ ಆಗಿಲ್ಲ. ಇವ್ರು ಬಂದು ತೆಗಿತಿದ್ದಂಗ ಕಸ್ಟಮರ್ ಬರಕತ್ರ. ಅದಕ್ಕೆ ಫೋನ್ ಮಾಡಿ ಹೇಳಿದ್ರು, ಬಾಲೆ ನಂಗೆ ರೊಕ್ಕ ತೊಗೊಳಕ್ಕೆ ಆಗವಲ್ದು, ಬರೀ ಕೊಡೋದಾಗತ್ತಾ ರೊಕ್ಕ, ಯಾರು ತೊಗೋತೀನೋ ಯಾರು ಬಿಡ್ತೀನೋ ಗೊತ್ತಾಗವಲ್ದು, ಬಾ ಮೊದ್ಲು ನೀನು ಅಂದರು. ಅದಕ್ಕೆ ನಾಷ್ಟನೂ ಮಾಡ್ಲಾರ್ದಂಗೆ ಓಡ್ ಬಂದಿ ನೋಡ್ರಿ. ಓಹೋ, ಈಗ ಕಟ್ಟಾದ್ವಾ ಗಿರಾಕಿ? ಈಗ ಖರೇನ ಈಗ ನಿಂತು ಸಿಕ್ತಾ? ಗುಲಾಬ್ ಜಾಮೂನ್ ಪ್ಯಾಕೆಟ್ ಇಲ್ಲೇ ತಗೊಂಡ್ಲು ನಮ್ಮ ಹತ್ರನ ಕಿರಾಣಿನ ಮಾದೇವಕ್ಕ. ಗುಲಾಬ್ ಜಾಮೂನ್ ಪ್ಯಾಕೆಟ್ ಒಂದು ಬೇಕಾಗಿತ್ತಂತ. ಮತ್ತು ನಾನು ಇಲ್ಲ ಅಂದೆಲ್ಲ, ನಮಗೆ ಖಾಲಿ ಬಿಟ್ಟವ ಗುಲಾಬ್ ಜಾಮೂನ್ ಪ್ಯಾಕೆಟ್. ಅವು ಒಂದು ತೊಗೊಂಡ್ರೆ ಒಂದು ಫ್ರೀ ಇದ್ದು ತರಿಸ್ಬಿಟ್ಟಿವ. MTR ಓಸು ಖಾಲಿ. ಅದಕ್ಕೆ ಬೇಕಂದ್ಲ ಅಕ್ಕ. ಮತ್ತು ಮುತ್ತಣ್ಣನ ಅಂಗಡಿಗೆ ತೊಗೊಂಬಿಡವ ಅಂದ್ವಿ. ಮುತ್ತಣ್ಣ ಅಂಗಡಿಗೆ ತೊಗೊಂಡು ಹೊಂಟಾವಡ. ಹೌದಾ ಸಂಗೀತ? ಭಾರಿ ಸುಸ್ತ ಹಚ್ಚನವ ನಿಮ್ಮ ಮೈನ. ನಾವು ಅಲ್ಲಿ 45 ರೂಪಾಯಿ KG ಪ್ಯಾಟ್ಯಾಗ ಸಕ್ರೆ. ಇಲ್ಲಿ ನಮ್ಮೂರಾಗೆಲ್ಲರೂ 47 ಕೊಡ್ತಾರೆ, 2 ರೂಪಾಯಿ ಜಾಸ್ತಿ. ಆದರೆ ನಿನ್ನ ಮೈನ 45 ಹಚ್ಚನ. ಹಂಗಾಗಿ ಅಲ್ಲಿ ಥರದ್ದೇನಂತ ಇಲ್ಲೇ ಒಯ್ಯಕತ್ತೀವಿ. ಬಿಸ್ಲಾಗ ಯಾರು ಹೊಕ್ಕರೆ ಒಬ್ಬಸ್ ಹೊತ್ಕೊಂಡು ತಿಕ್ಕ ಮುಕ್ಕೆ ಆಡಿ, ಅದಕ್ಕೆ ಇಲ್ಲೇ ಒಯ್ಯಕತ್ತೀವಿ ನೋಡು. ಚಲೋ ಆತು ಬಿಡ್ರಿ ಮಾದೇವಕ್ಕ. ನೀನೇನು ಸಂಗೀತಕ್ಕ ಈಚೆ ಕಡೆಗೆ ಏನ್ರ ಬೇಕಿತ್ತನ? ಇಲ್ಲವಾ? ಏನಿಲ್ಲ. ಅದು ಮತ್ತೆ ಇತ್ಲ ಕಡೆಗೆ ಹೊಂಟಿದ್ರಿ ಇದೆಯಮ್ಮ? ಹಂಗೆ ನನ್ನ ಗೆಳತಿ ಅದಾಳ ಅತ್ಲಾಗ, ಅಲ್ಲಿ ಹೊಂಟಿದ್ನ. ಆತಾಳ ನೀನು ನಾಶಕ್ಕೆ ಹೊಂಟೇನ ನೋಡಲ್ಲಿ. ತಿರುಗಿ 1 ಗಂಟೆ ಆಗೈತಿ. ಹೋಗೋಗವ, ಇನ್ನೇನು ನಾಷ್ಟ ಮಾಡ್ತೀವಿ? ಉಣ್ಣೋಗು. ಆತಾಳ್ರಿ. ಏನಂತೀರಿ ಅಜ್ಜಾರು? ನಾನು ಗಿರಾಕೆ ಕಟ್ಟಾಗ್ಯವನ, ಅಂಗಡಿ ಮುಚ್ಕೊಂಡು ಹೊಕ್ಕಾರಿ ಇವರು ಅಂತ ಅನ್ಕೊಂಡೆ. ಭರ್ಜರಿ ನಡೆಯಕತ್ತಂತ. ಆಗಲಿ ಬಿಡು. ಮಾಲ್ ನೋಡು ಮಾಲ್. ಮತ್ತೆ ತರ್ಶನ ಮತ್ತೆ ಹೇಳೇಬಿಟ್ಟೆ ನಾವು ಏನೇನೋ ಚೀಟು ಪಾಟು. ಮತ್ತು ಐಸ್ ಕ್ರೀಮ್ ಬೇರೆ ತರ್ಶನಂತ. ಸ್ವಲ್ಪ ಸಮಯದ ನಂತರ ಹಾಳದವ 7 ರೂಪಾಯಿ ಒಂದು ನಿಂಬೆಹಣ್ಣು ಐತೆ ಇಲ್ಲ. ನಾನು ಒಳ್ಳೆ ಇವ್ರನ್ನ ಬಿಟ್ಟು ಹೋದೆ ಅಂಗಡಿನ. ಈಗ ನಿಂಬೆಹಣ್ಣು ಕೇಳಿದ್ರಿ ಏನಂತನ್ನ. ಏನು ರೊಕ್ಕ ಕೊಟ್ರಿ ಯಾರು ಏನು ಮಾತಾಡ್ಸಣ. ಈಗ ಇನ್ನೂ ಬಂದಂಗಾಗಿಲ್ಲ, ಮೊದಲು ಬಿಡೋಣ. ಯಾಕಪ್ಪ ರಮೇಶ ಆತ್ಗೆಮ್ಮ ಹೊರಗೆ ನಿಂತಿಯಲ್ಲ? ಗಿರಾಕಿ ಇಲ್ಲ ಅಂದ್ರೆ ಬಂದ್ ಮಾಡ್ಕೊಂಡು ಮನೆಗೆ ಹೋಗಿ ಒಂದಿಟ್ಟು ಎಷ್ಟ್ರ ಮಾಡಬಾರ್ದಾ? ಇಲ್ಲ, ಈಕೆ ಬರ್ತಾಳಲ್ಲ ಈಗ. ಆಕೆ ಉಂಡು ಬರ್ತಾಳ, ನಾನು ಉಂಡು ಬರ್ತೀನಿ. ಮಧ್ಯಾಹ್ನ ಅದ ಈ ನಿಂಬೆಹಣ್ಣು, ರಸ್ನ ಪಾಕಿಟು, ಕೂಲ್ ಡ್ರಿಂಕ್ಸು ಮತ್ತು ಐಸ್ ಕ್ರೀಮ್ ಬೇರೆ ತರ್ಸೀವಿ. ಮತ್ತು ಅದಲ್ದ UPS ನವಂಗ ನನ್ನ ದೋಸ್ತಗೆ ಫೋನ್ ಮಾಡೀನಿ. ಅವನು ಬಂದು UPS ಹಾಕಿಕೊಡ್ತೀನಿ ಅಂದನ. ಆಮೇಲೆ CC ಕ್ಯಾಮ್ರಾ ಹಾಕ್ಸ್ಕೊಡ್ತೀನಿ ಅಂದನ. ಅದಕ್ಕೆ ಹಾಕತ್ತೀವಿ. ಮೊದಲು ಆಫೀಸ್ನಾಗ ಕೆಲಸ ಮಾಡ್ತಿದ್ದಲ್ಲ, ಅದ್ರ ರೊಕ್ಕ ಐತನ. ಅದಕ್ಕೆ UPS ಹಾಕಿಸ್ತಿ, CC ಕ್ಯಾಮ್ರಾನು ಹಾಕಿಸ್ತಿ ಬಿಡು. ಹಂಗ್ಯಾಕಂತಿ ಸಂಗೀತಕ್ಕ? ನಮ್ದು ಇದು ಅಂಗಡಿನ ಚಲೋ ನಡೆಯತೈತಿ, ಕಿರಾಣಿನ. ನೀವು ಅಲ್ಲಂದ್ರೆ ಮತ್ತೇನು ಮಾಡೋಕ್ಕಾಗತ್ತ? ನಮಗೆ ಇದ್ದಿದ್ದಿಲ್ಲ ಬಿಡು ಜ್ಞಾನ. ಕಿರಾಣಿ ಅಂಗಡಿದೇನು ನಿಮಗಿತ್ತು, ಅದಕ್ಕೆ ನೀವು ಮಾಡ್ರಿ ಅಂದೆ. ನೀವು ಅಲ್ರಿ ಅಂದ್ರಿ. ಅದೇನೋ ಗೊತ್ತಿಲ್ಲ. ನಾವು ಮಾಡಿದ್ವಿ, ಈಗ ನಮ್ಗೆ ಗೊತ್ತಾಗ್ಬಿಟ್ಟೈತಿ ನೋಡು. ಆಗಲೇ 2-3 ತಿಂಗಳಾತಲ್ಲ, ಎಲ್ಲ ಅಚ್ಚುಕಟ್ಟಾಗಿ ಕೂತೈತಿ.
ಅದಕ್ಕೆ ಮೊದ್ಲು CC ಕ್ಯಾಮ್ರಾ ಹಾಕ್ಸಿ UPS ಹಾಕ್ಸ್ಬಿಟ್ರೆ ಐಸ್ ಕ್ರೀಮು ಕೂಲ್ ಡ್ರಿಂಕ್ಸು ಈಗ ಮಧ್ಯಾಹ್ನ ಅಂಗಡಿ ಒಟ್ಟ ಬಂದ್ ಮಾಡಲ್ಲ ನಾವೀಗ. ಅದ ಒಂದು ಕಾರಣಕ್ಕನ ಐಸ್ ಕ್ರೀಮ್ ಬರೀ ಇಟ್ಟಿವ, ಮಧ್ಯಾಹ್ನನ ಬೇಕು ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮು. ಮತ್ತು ಕಿರಾಣ ಅಂಗಡಿ ಒಂದೊಂದು ಬಂದಾಗಿರ್ತಾವ, ಒಂದು 4 ಬಿಲ್ ಹುಟ್ಟತಾವಂತನ ತೆಗಿಬೇಕು. ಅದಕ್ಕೆ ಬಂದ್ ಮಾಡೋದು ಬಿಟ್ಟಿವಿ. ಡೋಲಿ ನಾವು ಆರಾಮದೀವಿ, ನಮ್ದೆಲ್ಲ ನಡೀತೈತಿ ಅಂತ ತೋರಿಸ್ತಾಳೆ. ಗೊತ್ತಾಗಲ್ಲ ನೋಡ್ ನನಗೆ. ಹೋಗ್ಲಿ ಬಿಡವ, ಬೇಷಾತು. ಆ ದೇವ್ರು ನಿಮ್ಮನ್ನರ ಚಂದ ಇಟ್ಟಾನಲ್ಲ, ನಮ್ಮನ್ನರ ಕೈ ಬಿಟ್ರಲ್ಲ, ಅಷ್ಟ ಸಾಕು. ಹ್ಞೂ ಸಂಗೀತಕ್ಕ, ಅದೇನ ಕರೆ. ಮರ್ತಾ ಬಿಟ್ಟಾನ ದೇವ್ರು ಕೊಟ್ಟ, ಅದೇನ ಕರೆ. ವ್ಯಾಪಾರ ಅನ್ನೋದು ಎಲ್ರಿಗೂ ಬರುದಿಲ್ಲ, ಅದೇನ ಖರೆ ಅಲ್ಲ ಸಂಗೀತಕ್ಕ. ಹೌದವಾ ಹೌದು. ನೀವು ಎಲ್ಲಾನು ಗಂಡ ಹೆಂಡತಿ ಎಲ್ಲ 64 ವಿದ್ಯಾನೋರ್ದು ಕುಡ್ದು ಬಿಟ್ಟಿದೆ. ಅದಕ್ಕೆಲ್ಲ ನಿಮಗ ಬರ್ತೈತಿ, ಎಲ್ಲ ಸಕ್ಸಸ್ಸು, ಎಲ್ಲ ಲಾಭ ನಿಮ್ಮಿಬ್ರು ಗಂಡ ಹೆಂಡತಿಗೆ ಬರ್ತೈತಿ. ಅಷ್ಟು ನೀವಿಬ್ರು ದುಡಿಯೋದು ಸಾಲದಂತೇಳಿ ಅತ್ತಿ ಮಾವ ಎಲ್ಲರೂ ಬಂದು ಇದ ಅಂಗಡಿ ಉದ್ಧಾರ ಮಾಡಕ ಪಣ ತೊಟ್ಟು ನಿಂತು ಬಿಟ್ಟಾರ. ಇನ್ನೇನೈತಿ? ಹಂಗ್ಯಾಕಂತೀರಿ ಅತ್ತಿಗೆಮ್ಮ? ನಿಮ್ಗೆ ಏನಾರ ಒಂದು ಕೊಂಕ್ ಮಾತಾಡ್ಲಿಲ್ಲ, ನಮ್ಮಿಬ್ರಿಗೂ ಅಂದ್ರೆ ಹೊಟ್ಟೆ ಸಮಾಧಾನ ಆಗಲ್ಲನ? ನಿನ್ನಪ್ಪನ ಅಲ್ಲೋ, ನಾನೇನು ನಿನಗೆ ಕೊಂಕ್ ಮಾತಾಡಿದ್ನ ರಮೇಶ? ನೀನೇನ ಹೋಲ್ ಬಿಡಪ್ಪ, ಯಾಕೆ ಬೇಕು? ನಿಂಬೆಣ್ಣದವನ? ಹೂರಿ ಅತ್ತಿಗೆಮ್ಮ, ನಿಮ್ಮೆಣ್ಣು ಅದಾವ್ರಿ, 10 ರೂಪಾಯಿಗೆ 2 ರೀ. ತಾ ಯಾಕೋ ಅತ್ತಿಯರಿಗೆ ಸುಸ್ತಾಗೈತಂತ ಪಾನಕ ಮಾಡು ಅಂದ್ರು, ಅದಕ್ಕೆ ಪಾನಕ ಮಾಡತ್ತಿದ್ದೆ. 2 ನಿಂಬೆಣ್ಣ 10 ರೂಪಾಯಿ ಈಗ ಅತ್ತಿಯರ ಕೈ ಕೊಟ್ಟು ಕಳಿಸ್ತೀನಿ. ಅತ್ತಿಗೆಮ್ಮ, ಬೇಸರ ಮಾಡ್ಕೋಬೇಡ್ರಿ, ಉದ್ರಿ ಯಾರಿಗೂ ಕೊಡಬಾರ್ದು ಅಂತ ನಿರ್ಧಾರ ಮಾಡೀನ್ರಿ. ಅಯ್ಯಯ್ಯ ಕತಿ ಕರ್ಮವೇ, ಅಲ್ಲ ಯಪ್ಪ ತಂದೆ, ನಾನು ಪಾನಕ ಮಾಡ್ಕೊಂಡು ಕುಡಿಯಕ್ಕಲ್ಲ. ಅತ್ತಿಯರ್ಗೂ ಮಾವರ್ಗೂ ಏನ ಹೀಟ್ ಆಗೈತಂತ, ಬಾಯಗುಳ್ಳಿದ್ದಾವಂತ, ವೀಕ್ನೆಸ್ ಅನ್ಸಕತ್ತಂತ ORS ಪಾಕಿಟ್ ತರ್ಲೇನ್ರಿ ಅತ್ತಿಯರ ಅಂದೆ. ORS ಪಾಕಿಟ್ ಯಾಕವ? ಇದ ಪಾನಕಕ್ಕನ ಒಂದಿಟ್ಟು ಹಳ್ಳು ಉಪ್ಪು ಜಾಸ್ತಿ ಹಾಕಿ ಕೊಡು, ಅದ ಬಂಗಾರದಂಗ ಮೈಯಂಗ್ ರಕ್ತ ನೀರು ಶಕ್ತಿ ಎಲ್ಲ ಬರ್ತತಿ, ತಗೊಂಬ ಹೋಗು ರಮೇಶ್ ನಗಡಾಗ ಅಂದ್ರು. ಅದಕ್ಕೆ ಬಂದಿನೇ ಅಪ್ಪ. ಮತ್ತೆ ಇತ್ಲಾಗ ಹೋಗಿದ್ರಿ? ಹೇಳಿದ್ನಲ್ಲ ನನ್ನ ಗೆಳತಿ ಮನೆಗೆ ಹೋಗಿದ್ನಿ ಅಂತಂದು. ನನಗೆ ಗೊತ್ತಿಲ್ಲದೆ ಇರೋ ಗೆಳತಿ ಈ ಊರಾಗ ಯಾರ್ರಿ? ನಾನು ಈ ಊರಿಗಾಗಲೇ 25 ವರ್ಷದ ಮ್ಯಾಗ ಆತ್ರಿ ಮದುವೆ ಮಾಡ್ಕೊಂಬಂದು. ನಿಮ್ಗೆ ಗೆಳತಿ ಆಕಿ ಚಂಚಲವ್ವ, ವಿಮಲವ್ವ, ಸೌಮ್ಯ ಬಿಟ್ರೆ ಇನ್ಯಾರದಾರ್ರಿ ನಿಮ್ಮ ಗೆಳತಿ? ಅವ್ರದಂತ್ರ ಮನೆ ಈ ಕಡೆಗಿಲ್ಲ. ನಿನಗೆಲ್ಲ ಹೇಳೇ ನಾನು ಸಂಬಂಧ ಗೆಳತನ ಮಾಡ್ಬೇಕನ ನಿನಗ ಹೇಳಿ? ಇಲ್ಲ ಹೌದಿಲ್ಲ ತಾತ? ಹಂಗ ಒಂದು 2 ಏಲಕ್ಕಿನೂ ಏಲಕ್ಕಿನೂ ಕಾಲಿಗೆ ಮನ್ಯಾಗ 2 ನಿಂಬೆಹಣ್ಣು ತಾ. ಸಂಗೀತಕ್ಕ, ಬೇಸರ ಮಾಡ್ಕೋಬೇಡ. ಬೇಸರ ಮಾಡ್ಕೊಳಕ್ ಏನೈತ್ ಬಿಡು, ಅವ್ರ ಯಾಕೆ ಬೇಸರ ಮಾಡ್ಕೋತಾರ? ಅವರು ತಿಳಿದಾರದಾರ ಗೀತಾ. ಅಲ್ಲನ್ರಿ ಅತ್ತಿಗೆಮ್ಮ, ವ್ಯವಹಾರನ ಬ್ಯಾರೆ, ಸಂಬಂಧನ ಬ್ಯಾರೆ. ನಿಂಬೆಹಣ್ಣು ನಾನು ಗಿಡದಾಗಿದ್ದ ಹರ್ಕೊಂಬಂದು ಮಾರಕ್ಕೆ ಇಟ್ಟಿಲ್ಲಲ್ರಿ ಅತ್ತಿಗೆಮ್ಮ, ರೊಕ್ಕ ಕೊಟ್ಟ ತಂದಿನಿ. ಅವುಗಾದ್ರೇನು ಅಪ್ಪಗಾದ್ರೇನು ನಮ್ಮನಿಗಿದ್ರಂದ್ರ ಅವುಗ ಅಪ್ಪಗಂತಂದ್ರೆ ನಾನು ತರ್ತಿದ್ದೆ. ಆದ್ರೆ ಈಗ ನಿಮ್ಮ ಮನ್ಯಾಗ ಅದಾರ, ಅದು ಅಲ್ದ ಮತ್ತೆಲ್ಲಾನು ನಾನು ಲೆಕ್ಕ ಬರಿಬೇಕಾಗತ್ತೆ ನೋಡ್ರಿ. ತಿಪ್ಪಿಗೆ ಸುರು ಲೆಕ್ಕ ಬರಿ ಅಂತ ನಮ್ಮವ್ವ ನಮ್ಮಪ್ಪನ ಹೇಳ್ಯಾರ. ಅವ್ರೇನನ್ನಲ್ಲ, 10 ರೂಪಾಯಿ ಕೊಡ್ರಿ, ಏಲಕ್ಕಿ ಕಾಯಿ 10 ರೂಪಾಯಿ ಪಾಕಿಟ್ ಅದಾವು, 4-5 ಇರ್ತಾವ ಅದ್ರಾಗ, ಕೊಡ್ತೀನಿ. ಅದನ್ನು 20 ರೂಪಾಯಿ ಕೊಟ್ಬಿಡ್ರಿ. ಬ್ಯಾಡ ಬಿಡಪ್ಪ, ಬ್ಯಾಡ, ನಡೀತೈತಿ, ಏನಾಗದಲ್ಲ. ಬೇರೆ ಏನಾರ ಮನ್ಯಾಗ ಇದ್ದಿದ್ದ ಮಾಡಿ ಕೊಟ್ಟು ಕುಡಿಸ್ತೀನಿ, ಬೇಕಾಗೇ ಇಲ್ಲ. ನಿಂಬೆಹಣ್ಣು ಇಲ್ಲಂದ್ರೆ ಏನಾಗಲ್ಲ. ಶಂತಿಗೆ ಹೋದ್ನೆ ಅಂದ್ರೆ 10 ರೂಪಾಯಿಗೆ 2 ಅಲ್ಲ, 10 ರೂಪಾಯಿಗೆ 5 ಕೊಡ್ತಾರೆ. ನೀವು 10 ರೂಪಾಯಿಗೆ 2 ಅಷ್ಟು ದುಬಾರಿ ಇಲ್ಲಿ. ಯಾಕೆ ಬೇಕು? ಬೇಡ ಹೋಗಿ ಹೇಳ್ತೀನಿ. ನಿಮ್ಮ ಮಗ ಕೊಡ್ಲಿಲ್ರಿ ಎತ್ತಿಯರ ಪಾನ್ಕನ, ಆಸೆ ತಕೊಂಬಿಡ್ರಿ ಅಂತಂದು. ನೋಡಿದ್ರ ಹೆಂಗೆ ಮಾತಾಡ್ತಾಳೆ ನೋಡ್ರಿ. ಅಲ್ರಿ, ನಾನು ನೋಡಿ ನಿಮ್ಮ ಮುತ್ತಣ್ಣನ ಅಂಗಡಿ ಒಳಗೆ ಹೋಗೋದಿಲ್ಲ, ಇನ್ನು ಮುತ್ತಣ್ಣನ ಅಂಗಡಿ ಕಾಣೋದಿಲ್ಲನ? ಅಲ್ಲಿ ಅವ್ರ ಅಂಗಡಿಯಾಗ 7 ರೂಪಾಯಿ ಕೊಂದದ ನಿಂಬೆಹಣ್ಣು, 10 ರೂಪಾಯಿಗೆ 2 ಕೊಡೋದ ಇಲ್ಲ ಅವರು. ಅದಕ್ಕೆ ಮೆಲ್ಲಕ್ಕೆ ಇಲ್ಲಿಗೆ ಬಂದಾಳಲ್ಲ, ರೊಕ್ಕ ಕೊಟ್ಟರೆ ಒಯ್ಬೇಕಾ 10 ರೂಪಾಯಿಗೆ 2 ಅಂದ್ರೆ? ಮತ್ತೆ ಎಷ್ಟು ಸೊಕ್ಕೈತೆ ನೋಡು. ಮತ್ತೆ ಅತ್ತಿಯರು ಹೇಳಾರ ಅಂತ ಹೇಳ್ತಾರೆ. ಕರೆನ ಅತ್ತಿಯರೇನ್ರಿ ಹೇಳಿದ್ರೆ ಏನು ಮತ್ತೆ? ಅಲ್ಲ, ನಾನು ಅವ್ವ ಹೇಳ್ದ ಅಂತ ಕೊಟ್ಬಿಡೋಣ ಅನ್ಕೊಂಡೆ. ಆದ್ರೆ ಅವ್ವ ಹೇಳಿರ್ತಾಳ ಏನು ಇಲ್ಲ ಅದು ಗೊತ್ತಿಲ್ಲಲ್ಲ. ಈಗ ಹಿಂಗೆ ನಮ್ಮ ಅತ್ತಿಗೆ ಹಿಂಗೆ ಸೊಕ್ಕ ಮಾಡೋದಕ್ಕನ ಏನು ಕೊಡಬಾರ್ದು ಅನ್ಸುತ್ತೆ ನನಗೇನು. 10 ರೂಪಾಯ್ದು ಒಂದು ನಿಂಬೆಹಣ್ಣು ಹೆಚ್ಚಲ್ಲ, ಸಂಬಂಧಕ್ಕಿನ್ನ ನಿಂಬೆಹಣ್ಣು ದೊಡ್ಡದಲ್ಲ. ಆದ್ರೆ ಹಿಂಗೆ ಮಾಡ್ತಾಳೆ ನೋಡು, ಹೊಟ್ಟಿ ಉರಿತನ, ಅದಕ್ಕೆ ಕೊಡಬಾರ್ದು ಅನ್ಸದ್ದು, ಮತ್ತೇನಿಲ್ಲ. ಹೋಗ್ಲಿ ಬಿಡ್ರಿ. ಇನ್ನ ಅಕ್ಕಿ ಮುಂದೆ ಹೇಳ್ಬಿಟ್ಟಿವಿ ನಾವು, CC ಕ್ಯಾಮ್ರಾ ಹಾಕಿಸ್ತೀವಿ, UPS ತರಿಸ್ತೀವಿ ಅಂಗಡಿಗೆ ಅಂತಂದು. ಇನ್ನೂ ಎಷ್ಟು ಹೊಟ್ಟೆ ಉರ್ಕೊಂಡು ಇನ್ನೂ ಮನೆಗೆ ಹೋಗಿ ಏನೇನು ಮಾತಾಡ್ತಾಳೋ. ನಡ್ರಿ ಒಳಗೆ ಹೋಗಿ ಕೂರನ್, ಕರೆಂಟ್ ಬಂತು. ಏನು ಇವನಾ ಒಬ್ಬನ ಅಂಗಡಿ ಇಟ್ಟನ ಊರಾಗ, ಬೇರೆ ಯಾರೂ ಇಲ್ಲ ಇಲ್ಲೋಡು. ಏನು ಮಾಡೋದೈತಿ ಹಾಳಾಗೋಲಿ. ರೀ ಏನಾತಲ್ಲಿ ಇಡೀ ಮನಿನ ಹಾರಿ ಬೀಳಂಗೆ ಕರಿತಿಯಲ್ಲ, ಬಡ ಹೋಗು ಪಾನಕ ಮಾಡು. ಫ್ರಿಜ್ನಾಗ ನೀರು ಅದಾವನ? ನಮ್ಮ ಮನೆ ಫ್ರಿಜ್ ಐತಿ ನೋಡು, ತಂದಿಟ್ಟಿದಿ, ಅದ್ರಾಗ ನೀರು ಇಡ್ತೀನಿ. ನಮ್ಮ ಇಂಡಿಯನ್ ಫ್ರಿಜ್ ಅಯ್ಯವ, ಗಡಿಗ್ಯಾಗ ನೀರು ಅದಾವನು ಒಂದೇ. ಗಡಿಗ್ಯಾಗ ಸುರ್ದಿ ನೀರು, ಹೋಗಿ ಕುಡೀರಿ. ಅವನ ನಿಮ್ಮೇನು ತಂದಿಲ್ಲ, ಅವನ ಕುಡ್ದು ಹೊಟ್ಟೆ ತಣ್ಣಗೆ ಮಾಡ್ಕೊರಿ.
ರೀ ನಂಗೆ ಅದೆಲ್ಲ ಗೊತ್ತಿಲ್ರಿ, ನೀವೇನು ಮಾಡ್ತೀರಾ ಏನು. ನಾವು ಒಂದು ಕಿರಾಣಿ ಅಂಗಡಿ ಹಾಕನ್ರಿ. ಅದು ಹೆಂಗಂದ್ರೆ ನಿಮ್ಮ ತಮ್ಮನ ಅಂಗಡಿ ಎದುರಿಗೇನೆ ಒಂದು ಕಿರಾಣಿ ಅಂಗಡಿ ಹಾಕಿ ನಾವು ಮಸ್ತ್ ವ್ಯಾಪಾರ ಮಾಡೋಣ. ಲೇ 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 ಮಬ್ಬ, ನಿನಗೇನು ತಲೆಗಿಲಿ ಕಟ್ಟೈತನ್ಲೇ, ನಿನಗೇನಾತ ಎಕ್ಕದುಮ್ಮ. ಇನ್ನೇನ್ರಿ ಮತ್ತೆ ನಿಮ್ಮೆ ನಿಲ್ಲೋಡ್ರಿ, ಎಲ್ಲೂ ಪಾನ್ಕ ಮಾಡಕ್ ಆಗಿಲ್ಲ. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ರಿ, ಗಾಡಿ ಇಟ್ಕೊಂಡೋಗಿ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಕಂಟಿ ಅಂಗಡಿ ಐತಲ್ಲ, ಅಲ್ಲಿ ಅವ್ ಮಾರ್ತಾ ನೋಡ್ರಿ, ಅಲ್ಲೂ ತೊಗೊಂಬರ್ರಿ. ಇಲ್ಲೆಲ್ಲ ದುಬಾರಿ ಅದಾವ. ಏಯ್ ಬಸ್ ಸ್ಟ್ಯಾಂಡ್ನಾಗ ಅವನು ದುಬಾರಿ 10 ರೂಪಾಯಿಗೊಂದು ನಿಂಬೆಹಣ್ಣು ಮಾರ್ತಾನೆ ಏನವ. ಇಲ್ಲೇ ಮುತ್ತಣ್ಣ ಅಂಗಡಿ ತರಬೇಕು, 7 ರೂಪಾಯಿಗೊಂದ್ರೆ ಆಗೋಲಕ್ಕ. ಮುತ್ತಣ್ಣನ ಅಂಗಡಿಯಾಗ 7 ರೂಪಾಯಿ ಅಂತಾನೆ ಬಿಟ್ಟು ಬಂದೀನಿ. ನಿಮ್ಮ ತಮ್ಮನ ಅಂಗಡಿಯಾಗ ಅದಾವು, ಒಂದು ಡಬ್ಬ ಬರಣಿಕಾಯಿ ತುಂಬಿಟ್ಟು ಮುಂದೆ ಇಟ್ಟಾನ, ಕೊಡ್ಲಿಲ್ಲ. ಯಾಕ ಎದಕ್ಕೆ ಕೊಡ್ಲಿಲ್ಲ?